ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಈ ದಿನವೆಲ್ಲ ತುಂಬ ಖುಷಿಯಿಂದನೇ ದಿನ ಕಳೆದಿದ್ದೀಯ. ಆದರೆ ಎಲ್ಲೋ ಒಂದು ಕಡೆ ಒಂದೇ ಒಂದು ಪಾಯಿಂಟ್ನಲ್ಲಿ ಮಾತ್ರ ಬೇಜಾರು ತಿಂದಿದ್ದೀಯ. ಆ ಬೇಜಾರು ಇರೋದಿಲ್ಲ, ಆ ರೀತಿ ಯಾವ ತೊಂದರೆಯೂ ಆಗೋದಿಲ್ಲ. ಚಿಂತೆ ಮಾಡಬೇಡ, ಎಲ್ಲ ಸರಿಯಾಗೇ ಇರುತ್ತದೆ. ಹಾಗೆಯೇ ನಾನು ಮದುವೆ ಆದ ದಿನದಲ್ಲಿ, ಅಂದರೆ ಮದುವೆ ಆದ ವಾರದಲ್ಲಿ ಯಾವುದಾದ್ರೂ ಜೋಡಿ ದೇವಸ್ಥಾನಕ್ಕೆ ಹೋಗಿ ನೀನು ಒಂದು ಅರ್ಚನೆ, ಕುಂಕುಮಾರ್ಚನೆ, ಗಂಡ ಹೆಂಡತಿ ಇಬ್ಬರ ಹೆಸರಿನಿಂದ ಮಾಡಿಸಿಕೊಂಡು ಬಾ ಅಂತ ಹೇಳಿದ್ದೆ ಕಂದ. ಹೌದಲ್ವಾ? ಹಾಗೆ ಮಾಡಿದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರಿಬ್ಬರ ನಡುವಿನ ಸಂಬಂಧದಲ್ಲಿ ಮಧುರತೆ ಬರುತ್ತದೆ. ಹಾಗೆಯೇ ನಾಳೆ ಹುಣ್ಣಿಮೆ ದಿನ ಒಂದೇ ಒಂದು ಕೆಲಸ ಮಾಡು. ಈಗ ಹೇಗಿದ್ದರೂ ನೀನು ಸಾಸಿವೆ ಎಣ್ಣೆ ದೀಪ ಹಚ್ಚುತ್ತಾ ಇದ್ದೀಯಲ್ವ, ಅದರ ಜೊತೆಗೆ ತುಪ್ಪ, 7 ಲವಂಗ, ಒಂದು ತುಳಸಿ ಎಲೆಯನ್ನು ಹಾಕಿ ದೀಪ ಹಚ್ಚುತ್ತಾ ನಾಳೆ ಒಂದು ದಿನ ಮಾತ್ರ. ಹೌದು, ಅದು ಬಾಗಿಲಿಗೆ. ಮನೆಯಲ್ಲಿರತಕ್ಕಂಥವರ ಮನಸ್ಸು ತಿಳಿಯಾಗುತ್ತದೆ, ಆಗಬೇಕಾದ ಕೆಲಸವೂ ಆಗುತ್ತಾ ಇದೆ. ಹಾಗೆಯೇ ಯೋಚನೆ ಮಾಡಬೇಡ, ನೀನು ಹಿಡಿದಂಥ ಕೆಲಸ ಆಗುತ್ತದೆ. ಸಂಬಂಧದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಹೌದು ಕಂದ, ಯಾವ ತೊಂದರೆ ಆಗೋದಿಲ್ಲ. ಆದರೆ ನಿನ್ನಲ್ಲಿ ಮತ್ತು ನಿನ್ನ ಸುತ್ತಲೂ ಇರುವಂಥ ಶತ್ರುಗಳ ಬಗ್ಗೆ ಎಚ್ಚರ ವಹಿಸು. ಏನೂ ಮಾಡಬೇಡ, ಮೌನದಿಂದ ಇರು. ಅವರು ಏನೇ ತೊಂದರೆ ಮಾಡಿರಲಿ, ಎಷ್ಟೇ ಕಷ್ಟ ಕೊಟ್ಟಿರಲಿ, ಮೌನದಿಂದ ಉತ್ತರ ಕೊಡು. ಆ ಮೌನಕ್ಕೆ ತುಂಬ ಶಕ್ತಿ ಇದೆ, ನಿನಗೆ ಗೊತ್ತಿಲ್ಲ. ಮನೆಯಲ್ಲಾದರೂ ಅಷ್ಟೇ, ಜಗಳ ಆದಾಗ ನೀನು ಮೌನದಿಂದ ಇರು. ಮೌನದಿಂದ ಉತ್ತರ ಕೊಟ್ಟು ನೋಡು, ಅದರ ಪ್ರಭಾವ ಬೇರೆ ಆಗುತ್ತದೆ. ಯಾಕೆಂದರೆ ಮಾತನಾಡದಿದ್ರೂ ಮಾತಾಡುತ್ತದೆ ಈ ಮೌನ. ಹೌದು, ಮಾಡಿ ನೋಡಿದರೆ ನಿನಗೆ ಎಲ್ಲ ಗೊತ್ತಾಗುತ್ತದೆ. ಸರಿನಾ? ಚಿಂತೆ ಮಾಡಬೇಡ. ಹುಣ್ಣಿಮೆ ಆಗಿ 5 ದಿನದಲ್ಲಿ ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ ನಿನಗೋಸ್ಕರನೇ, ನಿನ್ನ ಒಳ್ಳೆಯ ಬಿಸ್ನೆಸ್ಸಿಗೋಸ್ಕರನೇ. ಚಿಂತೆ ಮಾಡಬೇಡ. ಈಗಾಗಲೇ ಮನೆ ನೋಡಿದ್ರಿ ಅಲ್ಲ, ಆ ಮನೆ ಚೆನ್ನಾಗಿದೆ, ಹೋಗಿ ಬಾ. ಯಾವ ತೊಂದರೆಯೂ ಆಗೋದಿಲ್ಲ. ನಿನಗೆ ಬೇಕಾದ ರೀತಿಯಲ್ಲೇ ಇದೆ. ದಿಕ್ಕು ಯಾವುದನ್ನು ನೋಡಬೇಡ, ನೋಡಿದ್ರೂ ಕೂಡ ಉತ್ತಮವಾಗೇ ಇದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಹಾಗೆಯೇ ಬರೋ ದಿನದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ, ಆಗಲೇಬೇಕು. ಯಾಕಂದರೆ ಪ್ರಸಂಗ ಹೀಗೆ ಇರೋದಿಲ್ಲ ಅಲ್ವಾ? ಹಾಗಾಗಿ ಮಾಡುವಂಥ ಕೆಲಸ ಮಾಡು. ನಾನು ನಿನ್ನ ಜೊತೆಗೆ ಇದ್ದೇನೆ. ಹಾಗೆಯೇ ಮಗಳ ಕಾಲು ಗೆಜ್ಜೆ ಕಳೆದು ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ, ಅದು ಎಲ್ಲೂ ಹೋಗಿಲ್ಲ, ಮನೆಯಲ್ಲಿದ್ದೆ. ಸ್ವಲ್ಪ ಹುಡುಕು ಅಷ್ಟೆ. ಇನ್ನು ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಡ, ನೆಮ್ಮದಿಯಿಂದ ನಿದ್ದೆ ಮಾಡು. ನಿನ್ನ ಜೊತೆಗೆ ಸದಾಕಾಲ ನಾನಿದ್ದೇನೆ. ಆದರೆ ನೀನು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ನಿನ್ನ ಆರೋಗ್ಯಕ್ಕಿಂತನೂ ದೊಡ್ಡದು ಯಾವುದಲ್ಲ. ನಿನ್ನ ದೇಹಕ್ಕೆ ಈಗ ಸ್ವಲ್ಪ ವಿಶ್ರಾಂತಿ ಬೇಕು ಕಂದ. ಇಂದು ನೆಮ್ಮದಿಯಿಂದ ನಿದ್ದೆ ಮಾಡು. ನಿನ್ನ ಜೊತೆ